ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಾವೆಲ್ಲರೂ ಒಂದಲ್ಲ ಒಂದು ಕೆಲಸ ಅಂತ ಮಾಡ್ತಾನೆ ಇರ್ತೀವಿ. ಆದರೆ ಕೆಲವೊಬ್ಬರು ಅಕ್ಕ ನಾವು ದುಡಿತಾ ಇಲ್ಲ, ಹೆಣ್ಮಕ್ಳು ಮನೆಯಲ್ಲೇ ಇದ್ದೀವಿ ಅಂದರೆ ಮನೆ ಕೆಲಸ ಮಾಡ್ತಾ ಇದ್ದೀವಿ, ನಾವು ಈ ಪರಿಹಾರಗಳನ್ನು ಮಾಡ್ಕೊಳ್ಬಹುದಾ ಅಂತಂದ್ಬಿಟ್ಟು ಒಂದು ಡೌಟ್ ಇರುತ್ತಲ್ವ. ಅಂತಹವರು ತಪ್ಪದೇ ಮಾಡ್ಕೊಳ್ಬಹುದು. ಯಾಕಂದರೆ ಹೆಣ್ಮಕ್ಳು ಮನೆಯಲ್ಲಿ ದುಡಿತಾ ಇರ್ತಾರೆ, ಅವ್ರಿಗೆ ಯಾವುದೇ ರೀತಿಯಾದಂಥ ಒಂದು ದುಡಿಮೆ ಅನ್ನೋದು ಇರೋದಿಲ್ಲ. ಮಕ್ಕಳು, ಯಜಮಾನರು, ಸಂಸಾರ ಅಂತಂದ್ಬಿಟ್ಟು ಒಂದು ಸಮಯದ ಮಿತಿ ಇಲ್ಲದೆ ದುಡಿತಾ ಇರ್ತಾರೆ. ನಿಸ್ವಾರ್ಥವಾಗಿ ಮನೆಯಲ್ಲಿ ಸೇವೆ ಮಾಡ್ತಾ ಇರ್ತಾರೆ. ಅಂತಹ ಹೆಣ್ಮಕ್ಳು ಯಾರು ಬೇಕಾದರೂ ಮಾಡ್ಕೊಳ್ಬಹುದು. ಯಾಕಂದರೆ ನಿಮ್ಮ ಯಜಮಾನರಿಗೆ ಆದಾಯ ಜಾಸ್ತಿ ಆಗುತ್ತೆ. ಯಜಮಾನರು ಲಕ್ಷಾಧೀಶ್ವರರು, ಕೋಟ್ಯಾಧೀಶ್ವರರು, ಈ ಥರ ಸ್ಟೆಪ್ ಬೈ ಸ್ಟೆಪ್ ಆದಾಗ ನಮ್ಮ ಸಂಸಾರವೇ ಚೆನ್ನಾಗಿರುವಂಥದ್ದು, ಕುಟುಂಬ ಚೆನ್ನಾಗಿರುತ್ತೆ, ನೆಮ್ಮದಿಯಾಗಿ ಇರ್ತೀವಿ. ಆದರೆ ದುಡಿಮೆನೇ ಇಲ್ಲ ಅಂತ ಹೇಳಿದ್ರೆ ಕಷ್ಟಗಳಿಗೆ ಒಂದು ಮಾರ್ಗಗಳು ನಾವೇ ಅದನ್ನು ಕಲ್ಪಿಸ್ಕೊಂಡಂಗೆ. ಅದಕ್ಕೆ ನಾವು ದುಡಿಯುವಾಗ ತಪ್ಪದೆ ಆ ಸಮಯಕ್ಕೆ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಮ್ಮ ಕರ್ಮ ಫಲಗಳ ಮೇಲೆ ಕೂಡ ನಮಗೆ ಪ್ರತಿಫಲ ಅನ್ನುವಂಥದ್ದು ಸಿಗುತ್ತೆ. ಶುಕ್ರವಾರ ತಪ್ಪದೆ ನೀವು ಈ ವಸ್ತುವನ್ನು ಆ ಒಂದು ಜಾಗದಲ್ಲಿ ಹಾಕ್ಬಿಟ್ಟು ಬಂದರೆ ಸಾಕು. ಎಷ್ಟೋ ಜನ ನಾವು ನೋಡಿರ್ತೀವಿ. ನೋಡಿ, ನಮ್ಮ ಹಿರಿಯರು ಮೊದಲೆಲ್ಲ ಕೂಡ ಸಮಸ್ಯೆಗಳು ಬಂದಾಗ ಯಾರ ಹತ್ರನೂ ಹೇಳ್ಕೊಳ್ದೇನೆ ಈ ರೀತಿ ಇದೆ ಅಂತ ಯಾರು ಅರ್ಥ ಮಾಡ್ಕೊಂಡಿರ್ತಾರೋ ಅವ್ರ ಬಳಿ ಮಾತ್ರ ಶೇರ್ ಮಾಡ್ಕೊಂಡಿದ್ದೆ. ಬಗೆಹರಿಸ್ಕೊಳ್ಳೋದಕ್ಕೆ ಅಂತಲೇ ಗುಟ್ಟಾಗಿ ರಹಸ್ಯವಾಗಿ ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಇದ್ರು. ಸ್ನೇಹಿತರೆ, ಲಕ್ಷ್ಮೀ ದೇವಿಯ ಜೊತೆ ಹುಟ್ಟಿರುವಂಥ ಕಲ್ಲುಪ್ಪು ಶ್ರೀ ಮಹಾಲಕ್ಷ್ಮಿಯ ಸ್ವರೂಪವೇ. ಯಾಕಂದರೆ ಈ ಕಲ್ಲುಪ್ಪಿನ ಪರಿಹಾರವನ್ನು ಮಾಡಿಕೊಂಡು ಎಷ್ಟೋ ಲಕ್ಷಾಂತರ ಜನಕ್ಕೆ ಉತ್ತಮವಾದಂಥ ಫಲಿತಾಂಶ ಅನ್ನೋದು ಬಂದಿದೆ. ನಾವು ಕಲ್ಲುಪ್ಪನ್ನು ಸಾಧಾರಣವಾಗಿ ತಗೊಂಡ್ಬಿಡ್ತೀವಿ. ಅದಕ್ಕೋಸ್ಕರನೇ ನಮ್ಮ ಮನೆಗಳಲ್ಲಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ನೀವು ಇಷ್ಟು ತಗೊಳ್ಳಿ ಸ್ನೇಹಿತರೆ, ಸಾಕು. ಶುಕ್ರವಾರ, ಯಾಕಂದರೆ ಲಕ್ಷ್ಮಿಯ ವಾರ. ಲಕ್ಷ್ಮೀ ದೇವಿಯನ್ನು ಯಾವಾಗಲೂ ಚಂಚಲೆ ಅಂತ ಹೇಳ್ತೀವಿ. ಆ ತಾಯಿ ನಿಂತ ಜಾಗದಲ್ಲಿ ನಿಲ್ಲೋದಿಲ್ಲ. ಆದರೆ ಎಲ್ಲಿ ನೀಟಾಗಿ ಕ್ಲೀನಾಗಿ ನಂಬಿಕೆ, ಭಕ್ತಿ, ಶ್ರದ್ಧೆ ಎಲ್ಲವೂ ಇರುತ್ತೋ ಆ ಜಾಗದಲ್ಲಿ ಆ ತಾಯಿ ನೆಲೆಸ್ತಾಳೆ. ಅದಕ್ಕೋಸ್ಕರ ಈ ಪರಿಹಾರದಲ್ಲಿ ತಿಳಿಸುವಂಥ ಪ್ರತಿ ವಸ್ತುವು ಕೂಡ ಲಕ್ಷ್ಮೀದೇವಿಗೆ ಸಂಬಂಧಪಟ್ಟಂಥದ್ದು. ಏಕೆಂದರೆ ಸುಗಂಧಭರಿತವಾದಂಥ ವಸ್ತುಗಳನ್ನು ನಾವು ತಗೊಳ್ಬೇಕು. ಖಾಲಿ ಮನುಷ್ಯರಿಗೂ ಕೂಡ ಯಾವ ಜಾಗದಲ್ಲಿ ನೀಟಾಗಿರುತ್ತೋ ಆ ಜಾಗವನ್ನು ನಾವು ಇಷ್ಟಪಡ್ತೀವಿ. ಯಾರ ಮನೆಗಾದರೂ ಹೋದಾಗ ನೀಟಾಗಿಲ್ಲ ಅಂತ ಹೇಳಿದ್ರೆ ಅವ್ರ ಮನೆಯಲ್ಲಿ ನಾವು ಸ್ವಲ್ಪ ಸಮಯ ಕೂಡ ಕಳೆಯೋದಕ್ಕೆ ಇಷ್ಟಪಡೋದಿಲ್ಲ. ಆ ಥರನೇ ತಾಯಿ ಕೂಡ, ಲಕ್ಷ್ಮೀದೇವಿ ಕೂಡ ನಾವು ತುಂಬ ನೀಟಾಗಿ ಇಟ್ಕೊಂಡು ಈ ವಸ್ತುಗಳು, ಸುಗಂಧಭರಿತವಾದಂಥ ವಸ್ತುಗಳು ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥ ವಸ್ತುಗಳು ರಾಮಬಾಣ ಅಂತ ಹೇಳಬಹುದು ಸ್ನೇಹಿತರೆ. ಅದಕ್ಕೆ ನಮ್ಮ ಹಿರಿಯರು ಈ ಅಡುಗೆ ಮನೆಯಲ್ಲಿ ಇರುವಂಥ ವಸ್ತುಗಳನ್ನು ತಗೊಂಡು ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ತಾ ಇದ್ದರು. ಇದಕ್ಕೆ ಬೇಕಾಗಿರುವಂಥದ್ದು ಕಲ್ಲುಪ್ಪು, ಸಾಸುವೆ ಹಾಗೂ ಕಪ್ಪು ಮೆಣಸು, ಜೀರಿಗೆ. ಇದೆಲ್ಲವೂ ಕೂಡ ಒಂದೊಂದು ಸಮಸ್ಯೆಯನ್ನು ಬಗೆಹರಿಸುವಂಥದ್ದು. ನಾವು ಜೀರಿಗೆ ಅಂತ ಹೇಳ್ತೀವಿ ನೋಡಿ, ಜೀರಿಗೆಯಿಂದ ಮಾಡಿದಂಥ ಪರಿಹಾರಗಳು ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ಯಾಕಂದರೆ ದುಡ್ಡು ಕಾಸಿಗೆ ಸಂಬಂಧಪಟ್ಟಂಥದ್ದು. ಶ್ರೀ ಮಹಾಲಕ್ಷ್ಮಿಗೆ ಜೀರಿಗೆಯ ಪರಿಹಾರ ಮಾಡಿಕೊಂಡ್ರೆ ಯಥೇಚ್ಛವಾಗಿ ದುಡ್ಡಿನ ಆಕರ್ಷಣೆ ಮಾಡ್ತಾಳೆ ತಾಯಿ. ಅದಕ್ಕೆ ತಗೊಳ್ಳಿ. ಕಾಳುಮೆಣಸು ಬಂದು ನಮ್ಮ ದೋಷಗಳನ್ನು ನಿವಾರಿಸುವಂಥದ್ದು. ಅಂದರೆ ಎಷ್ಟೋ ಜನಕ್ಕೆ ಶನಿ ದೋಷಗಳು ಇರುತ್ತೆ. ಅಷ್ಟಮ ಶನಿ ಕಾಡ್ತಾ ಇದ್ದರೆ ಯಾವ ಕೆಲಸನೂ ಕೈಗೆತ್ಕೊಂಡ್ರೂ ಪರಿಹಾರ ಸಿಗೋದಿಲ್ಲ. ನರದೃಷ್ಟಿ ಅಂತ ಇದ್ದಾಗ
ನಾವು ಸಾಸಿವೆಯನ್ನು ತಗೊಳ್ಬೇಕು. ನರದೃಷ್ಟಿಯಷ್ಟು ಕೆಟ್ಟದ್ದು ಮತ್ತು ಯಾವುದೂ ಕೂಡ ಇಲ್ಲ ಸ್ನೇಹಿತರೆ. ಯಾಕಂದರೆ ನಾವು ಮನುಷ್ಯರಲ್ವಾ, ಆಸೆ ಜಾಸ್ತಿ, ಇನ್ನೊಬ್ಬರನ್ನ ನೋಡಿ ಅಸೂಯೆ ಪಡುವಂಥದ್ದು ಜಾಸ್ತಿ ಇರುತ್ತೆ. ನಮಗಿಂತ ಚೆನ್ನಾಗಿ ಆಗ್ತಾಯಿದ್ದಾರೆ ಅನ್ನುವಂಥ ಅಸೂಯೆ ಸಿಕ್ಕಾಪಟ್ಟೆ ಇದ್ದಾಗ ಇನ್ನೊಬ್ಬರ ಮೇಲೆ ಅದರ ಶಕ್ತಿ ಎಷ್ಟು ತೋರಿಸುತ್ತೆ ನೆಗೆಟಿವ್ ಎನರ್ಜಿಯಾಗಿ ಅಂದರೆ ಯಾವ ಕೆಲಸ ಕೂಡ ಸರಾಗವಾಗಿ ಆಗೋದಿಲ್ಲ. ತುಂಬ ನ್ಯೂನ್ಯವಾಗಿದ್ದಾರಪ್ಪ. ತಾಯಿ ಮಕ್ಕಳು ಚೆನ್ನಾಗಿದ್ದಾರೆ ಅಂದ್ಕೊಳ್ಳಿ, ಗಂಡ ಹೆಂಡ್ತಿ ಚೆನ್ನಾಗಿದ್ದಾರೆ ಅಂದ್ಕೊಳ್ಳಿ, ಅಥವಾ ಅಕ್ಕ ತಮ್ಮ, ಅಣ್ಣ ತಮ್ಮ, ಈ ರೀತಿ ಸಂಬಂಧಗಳಲ್ಲಿ ತುಂಬಾ ಪ್ರೀತಿ ಗೌರವದಿಂದ ಹಾಗೂ ಎಷ್ಟೊಂದು ಒಗ್ಗಟ್ಟಾಗಿ ಇದ್ದಾರೆ ಅಂತ ನಾವು ಯಾರನ್ನಾದರೂ ಮಾತಾಡಿ ಅವ್ರ ಮೇಲೆ ಅಸೂಯೆ ಪಟ್ಕೊಂಡ್ರೆ ನೋಡಿ ಆ ಸಂಬಂಧಗಳು ಎಷ್ಟು ಬಿರುಕು ಬಿದ್ದೋಗುತ್ತೆ. ಆಗ ಸ್ಟ್ರೈಟಾಗಿ ನಮಗೆ ಹಣಕಾಸಿನ ಮೇಲೇ ಪ್ರಭಾವ ಬೀರುವಂಥದ್ದು. ಅದಕ್ಕೆ ನಾವು ಲಕ್ಷ್ಮಿಯ ವಾರ ಯಾಕೆ ಮಾಡ್ಕೊಳ್ಬೇಕು ಅಂದರೆ ಶುಕ್ರನಿಗೆ ಸಂಬಂಧಪಟ್ಟಂಥ ವಸ್ತುಗಳು ಕೂಡ ಇದರಲ್ಲಿರೋದ್ರಿಂದ, ಶುಕ್ರಕಾರಕ ಆಗಿರೋದ್ರಿಂದ ನಾವು ಸಂತೋಷವನ್ನು ಪಡ್ತೀವಿ, ಸಂತೋಷ ಗಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಸಂತೋಷ ಅಂದ್ರೇ ನಮಗೆ ಹಣಕಾಸು, ಆರೋಗ್ಯ ಹಾಗೂ ನಮ್ಮ ಹೆಸರು ಚೆನ್ನಾಗಿರಬೇಕು, ಪ್ರತಿಷ್ಠೆ, ಇದು ಎಲ್ಲವೂ ಕೂಡ ಪಡ್ಕೊಳ್ಳೋದಕ್ಕೆ ಮಾಡ್ತಾ ಇರುವಂಥ ಸಾಹಸಗಳಾಗಿರೋದ್ರಿಂದ ಕೈಯಲ್ಲಿ ಈ ವಸ್ತುಗಳನ್ನೆಲ್ಲ ಹಾಕ್ಕೊಳ್ಳಿ. ಕಾಳುಮೆಣಸು ಸ್ವಲ್ಪ, ಹಾಗೂ ಸಾಸಿವೆ, ಬ್ಲ್ಯಾಕ್ ಪೆಪ್ಪರ್ ಸ್ವಲ್ಪ, ಜೀರಿಗೆ ಹಾಗೂ ಕುಂಕುಮ, ಇದನ್ನೆಲ್ಲವೂ ಹಾಕಿಬಿಟ್ಟಿದ್ದೆ ಕ್ಲೀನಾಗಿ ನಮ್ಮ ಮನೆಯ ಹೊರಗಡೆ ಬರಬೇಕು. ದೃಷ್ಟಿ ತೆಗಿಬೇಕು ಸ್ನೇಹಿತರೆ ಮನೆಗೆ. ಯಾಕಂದರೆ ಮನೆಯ ಮೇಲೆ ಎಷ್ಟು ಜನರ ಕಣ್ಣು ಬಿದ್ದಿರುತ್ತೋ ಅದರಿಂದನೇ ನಮಗೆ ಆದಾಯ ಬರ್ತಾ ಇರೋದಿಲ್ಲ. 4 ಕಡೆಯಿಂದ ದರಿದ್ರ ಅನ್ನೋದು ಹುಡ್ಕೊಂಡು ಬರ್ತಾ ಇರುತ್ತೆ. ಇನ್ನು ಲಕ್ಷ್ಮೀ ದೇವಿ ಎಲ್ಲಿ ಬರಬೇಕು ಹೇಳಿ? ಅದಕ್ಕೆ ಈ ರೀತಿ ತೋರಿಸ್ಬಿಟ್ಟು 4 ರೋಡು ನಿಮ್ಗೆ ಎಲ್ಲ ಸಿಗುತ್ತೆ ನೋಡಿ, ಆ ಕಡೆ ಹಾಕಬೇಕು. ಯಾಕಂದರೆ ಆ ಜಾಗಕ್ಕೆ ಅಷ್ಟು ಶಕ್ತಿ ಇದೆ. 4 ಕಡೆಯಿಂದ ಬಂದಿರುವಂಥ ಸಮಸ್ಯೆಗಳನ್ನು ಶ್ರೀ ಮಹಾಲಕ್ಷ್ಮಿ ಓಡಿಸ್ತಾಳೆ ಈ ಪರಿಹಾರ ಮಾಡಿಕೊಂಡ ಮೇಲೆ. ಇದನ್ನು ನಾವು ಆ 4 ಕಡೆ ಹಾಕುವಂಥ ಸೂಚನೆ ಅಂದರೆ 4 ದಿಕ್ಕಿನಿಂದ ನಮಗೆ ಸಂತೋಷವನ್ನು ಕೊಡುವಂಥದ್ದು. ಸಂತೋಷ ಅಂದರೆ ಏನು? ನಾವು ಏನು ಬಯಸ್ತಾ ಇರ್ತೀವಿ ನೋಡಿ, ಅದನ್ನೆಲ್ಲವೂ ಪಡ್ಕೊಳ್ಳೋದಕ್ಕೆ ಈ ಪರಿಹಾರ ಒಳ್ಳೆ ಸೂಚನೆ ಕೊಡುತ್ತೆ. 4 ಕಡೆ ರೋಡ್ಗೆ ಹಾಕ್ಬಿಟ್ಟು ತಿರುಗಿ ನೋಡದೆ ವಾಪಸ್ ಬಂದ್ಬಿಟ್ಟು